ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ನಾನು ಕೂಡ ಸಖತ್ತಾಗಿದ್ದೀನಿ ಆ್ಯಂಡ್ ಸಖತ್ತಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ನಾನು ತೆಗಿ ಡ್ರೆಸ್ ಹಾಕ್ಕೊಂಡು ನೋಡಿ, ನಾನು ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಹೋಗ್ತಾ ಇದ್ದೀವಿ. ನಮ್ಮ ಇನ್ನೊಬ್ಬರ ಅಣ್ಣ ನಮ್ಮ ಅತ್ತಿಗೆ ಆಲ್ರೆಡಿ ಹೋಗಿದ್ದಾರೆ. ಅವ್ರು ಆಲ್ರೆಡಿ ಒಂದು 3/4 ಗಂಟೆ ಆಯಿತು ಹೋಗಿ. ನಾವಿವಾಗ ಹೊರಡ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೊರಡ್ತಾ ಇದ್ದೀವಿ, ಏನು ಸಮಾಚಾರ ಏನು ಅಂತ ಹೇಳಿ ನೀವು ಇನ್ನು 5 ನಿಮಿಷದಲ್ಲಿ ಗೊತ್ತಾಗುತ್ತೆ. ಓಕೆ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಹೇಳಣಿ ಒಂಚೂರ ಬಟ್ಟೆ ಮೇಲೆಲ್ಲ ಚೆಲ್ತದೆ. ಫ್ರೆಂಡ್ಸ್, ನಾವು ಇವಾಗ ಹೊರಟು ಇಷ್ಟೊತ್ತಾಯಿತು. ಟೈಮ್ ಹೇಳಿರಲಿಲ್ಲಲ್ವ, ಬೆಳಗ್ಗೆಯಿಂದ ಫುಲ್ ಕೆಲಸ. ಇವಾಗ ಶುಕ್ರವಾರ, ನಮ್ಮ ದೊಡ್ಡಮ್ಮ ವಾರ ಬೇರೆ ಮಾಡ್ತದೆ. 10:36 ಆಗಿದೆ ಕರೆಕ್ಟಾಗಿ. ಇವಾಗ ಬೆಳಗ್ಗೆಯಿಂದ ವ್ಲಾಗ್ ಕೂಡ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಫುಲ್ಲು ಬ್ಯುಸಿ. ನಮ್ಮ ಅಣ್ಣನ ಬುಲೆಟಲ್ಲಿ 1-2 ಫೋಟೋ ತಗೋಬೇಕು ಅನ್ನೋ ಆಸೆಯಾಗೆ ಉಳ್ಕೊಬಿಟ್ಟಿದೆ. ಇವತ್ತೇನಾರು ಅಲ್ಲಿ 1-2 ಫೋಟೋ ತೆಗೆಸ್ಕೋಬೇಕು ಕೂತ್ಕೊಂಡು. ಬುಲೆಟ್ ಅಂದರೆ ನನಗೂ ಇಷ್ಟ ಗೈಸ್, ನಮ್ಮ ಸ್ವಂತ ತುಂಬ ಇಷ್ಟ. ಬುಲೆಟ್ ತೊಗೋಬೇಕಿತ್ತು ಅಂತ, ಬಟ್ ಆಗಲಿಲ್ಲ ಅಷ್ಟೇ. ನೋಡಿ, ನಮ್ಮ ಅಣ್ಣನ ಫುಲ್ಲು ತೋರಿಸ್ತೀನಿ. ಬುಲೆಟ್ಗೆ ನಮ್ಮ ಮನೆಯಾಗ ಕೂತ್ಕೊಂಡ್ರೆ ಒಳ್ಳೆ ಹೀರೋ ಥರ ಕಾಣ್ತದೆ. ನೋಡ್ತಾ ಇದೆ ನಮ್ಮ ಮನೆಯಾಗ ಏನೋ ಮಾತಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಂಗೆ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ದೋ, ಪೂಜೆ ಇತ್ತು ಅಂತ ಹೇಳಿ ಪೂಜೆ ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಹೋದೋ. ಅಲ್ಲಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ತುಂಬ ಟೈಮ್ ಆಗಿ ನಾವು ಲೇಟಾಗೆ ಹೋದೋ. ಹಾಗಾಗಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಸೊ ಬೇಡ ಅಂತ ಹೇಳಿ ಸುಮ್ಮನಾದೆ, ಚಿಕ್ಕಪೇಟೆ ವೀಡಿಯೋನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಂದ ನಾವು ಹೊರಟೋ ಬಸ್ಸಲ್ಲಿ. ಆಗ ಯಶವಂತಪುರ ಬಂದು ಸೀಟ್ ಸಿಗಲ್ವಲ್ಲ, ಅದಕ್ಕೆ ಯಶವಂತಪುರದಿಂದ ಸೊ ಡೈರೆಕ್ಟ್ ಮಾರ್ಕೆಟ್ ಬಸ್ ಹತ್ತೋಣ ಅಂತ ಹೇಳಿ. ಕಾಣ್ತಾನೆ ಇಲ್ವಲ್ಲ ನೀಟಾಗಿ. ಇವಾಗ ಬನ್ನಿ ಹೋಗೋಣ. ಇಲ್ಲಿಂದ ಮಾರ್ಕೆಟ್ ಅಥವಾ ಮೆಜೆಸ್ಟಿಕ್ ಹೋಗ್ಬಿಟ್ಟು ಹೋಗೋಣ. ಫುಲ್ಲು ರಶ್ಶು ಅಂದರೆ ರಶ್ಶು. ನಾವು ಮೆಜೆಸ್ಟಿಕ್ಗೆ ಹತ್ತಿದ್ದು, ಮಧ್ಯದಲ್ಲಿ ಸ್ವಲ್ಪ ಜನ ಇಳಿದ್ರು. ನಮ್ಮ ದೊಡ್ಡಮ್ಮಂಗೆ ಸೀಟ್ ಸಿಕ್ತು, ನನಗೂ ಸಿಗಲೇ ಇಲ್ಲ, ನಿಂತಿದ್ದೆ. ಆ ಥರ ಡೋಲ್ ಬಡ್ಕೊಂಡು ಹೋಗ್ತಾಯಿದ್ರು ಆಟೋದಲ್ಲಿ. ಸುಮಾರು ಜನ ಬಸ್ಸಲ್ಲಿ ಇಣ್ಕಿ ನೋಡ್ತಿದ್ರು. ನಮ್ಮ ದೊಡ್ಡಮ್ಮನೂ ಕೂಡ ಹಾಗೆ ಒಂದು ಯಾವುದು ಮೆರವಣಿಗೆ ಸಿಕ್ತು. ಹಾಗೆ ಚಿಕ್ಕಪೇಟೆ ರೀಚ್ ಆದೋ. ಬಂದು ನಾವು 11 ಗಂಟೆ ಬಿಟ್ಟೋರು 1:15 ಬಂದಿದ್ದೀವಿ. ನಮ್ಮ ಅತ್ತಿಗೆಯವರು ಯಶವಂತಪುರಕ್ಕೆ ಕರ್ಕೊಂಡೋದ್ರು. ಯಶವಂತಪುರದಿಂದ ಮೆಜೆಸ್ಟಿಕ್ಗೆ ಬಂದು, ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಬಂದು. ಹೊಟ್ಟೆ ಹಸು ಆಗ್ತಿದೆ ಗೈಸ್, ಅದಕ್ಕೆ ಊಟ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲಿ ಹೋಗೋಣ ನೋಡಿ ಹುಡುಕ್ಬೇಕು. ನಮಗೆ ಹೋಟ್ಲು ಬೇರೆ ಗೊತ್ತಿಲ್ಲ. ನಾನ್ ವೆಜ್ ಬೇಡ ಅಂದ್ಬಿಟ್ಟು ವೆಜ್ ಹುಡುಕ್ತಾ ಇದ್ದೀವಿ. ನಾನ್ ವೆಜ್ ಮನೇಲಿ ಮಾಡ್ಕೊಳ್ಳೋಣ ಸಂಜೆ ಅಂತ ಹೇಳಿ. ಸೊ ಹೊಟ್ಟೆಗೆ ಒಂಚೂರು ತಿಂದುಬಿಟ್ಟು ಇವಾಗ ಗೋಲ್ಡ್ ಶಾಪ್ಗೆ ಹೋಗೋಣ ಬನ್ನಿ. ಸೊ ಏನು ಎತ್ತ ಅಂತ ಹೇಳಿ ಅಲ್ಲಿಗೆ ಹೋಗ್ತಿದ್ದಂಗೆ ಹೇಳ್ತೀನಿ ನಾನು. ಫ್ರೆಂಡ್ಸ್, ಇಲ್ಲಿ ಹುಡ್ಕೋಕ್ಕಾಗದೆ ಹೋಟ್ಲನ್ನ ಏನು ತಗೋತೀವಿ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಇಲ್ಲಿ ಚಿಕ್ಕಪೇಟೆಯಲ್ಲಿ ಗೊತ್ತಿಲ್ವಲ್ಲ, ಹುಡಿಕೊಂಡು ಹೋದರೆ ಟೈಮ್ ಆಗುತ್ತೆ ಅಂತ ಹೇಳಿ ಇದೇ ಹೋಟ್ಲಿಗೆ ಬಂದು ವೆಜ್ಜಲ್ಲೇ ತೊಗೊಂಡಿದ್ದೀವಿ. ನಾನ್ ವೆಜ್ ಬೇಡ ಅಂತ. ನಮ್ಮ ಅತ್ತಿಗೆಯವ್ರು ನೋಡಿ ಬ್ರಿಲಿಯಂಟ್ ಮನೆಯಿಂದಲೇ ನೀರು ತೊಗೊಬಂದ್ಬಿಟ್ಟವ್ರೆ. ನಂಗೊಸಿ ಪರೋಟ, ಹೌದು ಕುಷ್ಕ ಪರೋಟ ಬತ್ತು. ದಾಲ್ ಫ್ರೈ ಅಂದ್ಬಿಟ್ಟು ಬೇಳೆ ಸಾಂಬಾರು ತಂದ್ಕೊಟ್ಟವ್ರೆ. ದಾಲ್ ಫ್ರೈ ಅಂತ ಫ್ರೆಂಡ್ಸ್. ಇದು ನಾನು ಗಟ್ಟಿಗಿರುತ್ತೆ ದಾಲ್ ಅಂದ್ಕೊಂಡೆ. ಇಲ್ಲ, ನೀವು ತಿನ್ನಿ, ನಂಗೆ ರೊಟ್ಟಿ ಬೇಡ. ಈ ಸಾಂಬಾರು ಐತೆ ನೋಡಿ. ಪರೋಟ ಈ ಥರ ಇದೆ, ಇದು ರೊಟ್ಟಿ ಅಂತೆ ಈ ಥರ ಇದೆ. ಸುಳ್ಳುಬುಕ್ ಹಾಕೋರಲ್ವಾ, ಹೊಟ್ಟೆ ತುಂಬ್ತದ. ನನಗೆ ಕುಷ್ಕಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಖಾಲಿ ತಟ್ಟೆ ಕೊಟ್ಟವ್ರೆ. ಕುಷ್ಕ ಬುಕ್ ಮಾಡಿದೆ. ಕುಷ್ಕ ಹೇಳಿದೆ, ಕುಷ್ಕ ಬಂತು. ಇದು ಯಾವುದೋ ಟೊಮೊಟೊ ಚಟ್ನಿ ಅಂತೆ, ಚೆನ್ನಾಗೈತೆ ಟೇಸ್ಟು, ಸಖತ್ತಾಗೈತೆ ಟೊಮೊಟೊ ಚಟ್ನಿ. ಊಟ ಮಾಡಿಕೊಂಡು ಇವಾಗ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ರಾಜ ಮಾರ್ಕೆಟ್ಗೆ. ಏನಂತ ಹೇಳಿದ್ರೆ, ನನ್ನ ಲಾಸ್ಟ್ ಟೈಮ್ ಚಿಕ್ಕದು ಗ್ರೀನ್ ಕಲರ್ ಹರಳಲ್ಲಿ ಮತ್ತು ಚಿಕ್ಕದು ವ್ಯಾಕ್ಸ್ಕೊಂಡು ಸರ ಮಾಡಿಸ್ಕೊಂಡು ಆ ಥರ ನಮ್ಮ ಅತ್ತಿಗೆಗೆ ಬೇಕಂತೆ. ಸೊ ಅವರು ಮಾಡಿಸ್ಕೊತೀನಿ ಅಂದರು. ಹಾಗೆ ನಮ್ಮೂರ ಅಕ್ಕಂಗೂ ಲಾಸ್ಟ್ ಟೈಮೇ ನಂಗೆ ಮಾಡಿಸ್ಕೊಬಾ ಅಂದಿದ್ರು. ನಾನು ಅಷ್ಟರಲ್ಲಿ ಬಂದು ಫೋಟೋ ಹಾಕಿದ್ಮೇಲೆ ಅವ್ರಿಗೆ ಇಷ್ಟ ಆಗಿತ್ತು. ಈ ಸಲ ಬೆಂಗಳೂರಿಗೆ ಬಂದಾಗ ಅವರು ಕೂಡ ನನಗೊಂದು ಸರ ಮಾಡಿಸ್ಕೊಬಾ ಅಂತ ಹೇಳಿ ಅಮೌಂಟ್ ಹಾಕಿದ್ದಾರೆ ಅಕ್ಕ. ಅವರಿಗೆ ನಾನು ಮಾಡಿಸ್ಕೊಂಡು ತೊಗೊಂಡೋಗಿ ಕೊಡಬೇಕು. ನಡೀರಿ, ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತಿಗೆಗೆ ಒಂದು ಸರ ಆ್ಯಂಡ್ ನಮ್ಮೂರ ಅಕ್ಕ ದುಡ್ಡು ಹಾಕಿದಾರಲ್ಲ ಅವ್ರಿಗೆ ಒಂದು ಸರ, 2 ಸರ ಮಾಡಿಸ್ಕೋಬೇಕು. ಅದಕ್ಕೆ ನಾವು ಇವಾಗ ಚಿಕ್ಕಪೇಟೆಗೆ ಬಂದಿರೋದು. ರಾಜ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ.
ವಾಕ್ ನೋಡಿದ್ರು ನಮ್ಮ ಅದಕ್ಕೆ ಆಮೇಲೆ ಯಾಕೋ ಬೇಡ ಅಂದ್ಬಿಟ್ಟು ವ್ಯಾಕ್ಸ್ ಕುಂಡೆ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅದಕ್ಕೆ. ಈಗ ವ್ಯಾಕ್ಸ್ ಕುಂಡ್ಗಳು ನೋಡಬೇಕು ಅಂತ ಹೇಳಿದ್ನಲ್ಲ, ಅವಾಗ ತಗೋತಾ ಇದ್ದೀನಿ. ಇದು ವ್ಯಾಕ್ಸ್ ಕುಂಡು 30 ಇದೆಯಾ? ಹೌದಾ, ಸರಿ 30 ತಗೋತಾ ಇದ್ದೀನಿ. ಇದು ನಮ್ಮೂರ ಅಕ್ಕಂಗೆ, ಇದು ಫೈನಲ್ ಮಾಡಿದ್ಮೇಲೆ ನೆಕ್ಸ್ಟು ನಮ್ಮ ಅದಕ್ಕೆ ತಗೋಬೇಕು. ನೋಡಿದ್ರಲ್ಲ ಫುಲ್ಲು ಜನ ಅಂಗಡಿಲಿ. ನಾನು ಲಕ್ಷ್ಮಿ ಸಿಸ್ಟರು ಲಾಸ್ಟ್ ಟೈಮ್ ಹೋಗಿದ್ವಲ್ಲ, ಅದೇ ಅಂಗಡಿಗೆ ನಾನು ಕರ್ಕೊಂಡು ಹೋಗಿದ್ದು. ನಮ್ಮ ಅದಕ್ಕೆ ಅದು ಸೆಲೆಕ್ಷನ್ ಮಾಡಿದ್ರು. ಅವರೊಂಥರ 4 ಎಳೆಯಲ್ಲಿ ಡಿಫ್ರೆಂಟಾಗಿ ಮಾಡಿಸ್ಕೋಬೇಕು ಅಂತ ಹೇಳಿ ಗುಂಡುಗಳನ್ನ, ವ್ಯಾಕ್ಸ್ ಗುಂಡುಗಳನ್ನ ಎಲ್ಲನೂ ಒಂದೊಂದು ಸೈಜ್ ಥರ ತೊಗೋತಾ ಇದ್ರು. ಸೊ ಅವ್ರು ಸೆಲೆಕ್ಷನ್ ಮಾಡಿದ್ದು ಸ್ವಲ್ಪ ಹೊತ್ತಾಯಿತು, ಬಿಕಾಸ್ ಅವ್ರಿಗೆ ಹೀಗೆ ಬೇಕು ಅನ್ನೋದು ಒಂದು ಐಡಿಯಾ ಇತ್ತು. ಹಾಗಾಗಿ ಚಿಕ್ಕವು ಸ್ವಲ್ಪ ಒಂದು 30 ಎಷ್ಟೋ ತೊಗೊಂಡ್ರು. ಹಾಗೆ ಮೀಡಿಯಮ್ ಸೈಜ್ದು ಒಂದು ಒಂದು 10 ತೊಗೊಂಡ್ರು. ಹಾಗೆ ಫುಲ್ಲು ದಪ್ಪ ಸೈಜ್ದು ಒಂದು ತೊಗೊಂಡ್ರು. ಆ ಥರ ತೊಗೊಂಡ್ರು. ಸೊ ನೋಡಿ ಎಷ್ಟು ಜನ ಅಂತ ಹೇಳ್ತೀರಾ. ನಾವು ಬಂದು 1 ಅವರ್ ಆದರೂ ಕೂಡ ಇಲ್ಲೇ ಇದ್ದೀವಿ. ಹಾಗೆ ಇದು ಪ್ಯೂರ್ ಹರಳುಗಳಂತೆ. ಸೊ ನಾನು ನನ್ನ ಪೆಂಡೆಂಟ್ಗೆ ಹಾಕ್ಸಿರೋದು ಒಂದು ಎಳೆಗೆ 200 ರೂಪಾಯಿ ಅಂತ. ಬಟ್ ಇದು ಪ್ಯೂರ್ ಇದೆ. ನೀವು ಡೈಲಿ ಹಾಕ್ಕೊಂಡು ನೀರು ಹಾಕಿದ್ರೂ ಕೂಡ ಇದು ಬಣ್ಣ ಹೋಗಲ್ವಂತೆ, ಪ್ಯೂರ್ ಅಂತೆ. 5 ಎಳೆ ಇತ್ತು. ನಾವು 5 ಎಳೆ ಬೇಡ ನಮಗೆ ಅಂತ ಹೇಳಿ, ಅಲ್ಲ ಸಾರಿ 5 ಎಳೆ ಅಲ್ಲ 4 ಎಳೆ ಇತ್ತು. ನಾವು 4 ಎಳೆ ಬೇಡ ಹೇಳಿ 3 ಎಳೆ ತೊಗೊಂಡು ಇದಕ್ಕೇ 4000 ಏನೋ ಆಯಿತು. ಸೊ ಈ ಥರ ಪ್ಯಾಟ್ರನಲ್ಲಿ ಬೇಕು ಅಂದ್ಬಿಟ್ಟು ನಮ್ಮ ಅದಕ್ಕೆ ನೋಡ್ತಾ ಇದ್ರು. ಅಂದರೆ ಪೆಂಡೆಂಟ್ ಬೇಡ, ಬಟ್ ಆ ಥರ ಮಣಿಗಳೆಲ್ಲ ಪೋಣಿಸಿದಾರಲ್ಲ, ಸೊ ಆ ಥರ ನಮಗೆ ಡಿಸೈನ್ ಬೇಕು ಅಂತ ಹೇಳಿ ನೋಡ್ತಾ ಇದ್ರು. ಅಲ್ಲಿಂದ ಫೈನಲ್ ಮಾಡಿಕೊಂಡು ನಾವು ಇವಾಗ ಸರಾನ ಪೋಣಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಇಲ್ಲಿ ಬಂದು ಸರ ಪೋಣಿಸ್ಕೊಳ್ಳೋಣ ಅಂತ ಹೇಳಿ. ಫುಲ್ಲು ಜನ ಅಂದರೆ ಜನ, ಯಪ್ಪ ನನಗಂತೂ ಅಷ್ಟರಲ್ಲಿ ತಲೆನೋವೇ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಸರಗಳು ಅವರೇ ನೋಡಿ ಮಾಡಿಟ್ಟಿದ್ದಾರೆ. ಆ ಥರನೂ ಡಿಸೈನ್ ಬೇಕು ಅಂದರೆ ನಾವು ಗೋಲ್ಡ್ ತಂದು ಮಾಡಿಸ್ಕೋಬೋದು. ಇಲ್ವಲ್ಲ ಆರ್ಟಿಫಿಷಿಯಲ್ ಥರ ಹಾಕಿದಾರಲ್ಲ, ಅದನ್ನೇ ಕೂಡ ಇಷ್ಟು ಅಮೌಂಟು ಅಂತೇಳಿ ಕೊಡ್ತಾರೆ. ಫಸ್ಟು ರೇಖಕ್ಕಂದೆ ನನಗೆ ಕೊಟ್ಟೆ, ಯಾಕಂದರೆ 2 ಎಳೆ ಅಲ್ವಾ ಅಂತ. ಬಟ್ ನನಗೆ ಲಾಸ್ಟ್ ಟೈಮು ಮಾಡಿಕೊಟ್ಟಿದ್ದ ಅಮೌಂಟ್ಗೆ ಮಾಡಿಕೊಡಲ್ಲ ಅಂತ ಹೇಳಿದ್ರು. ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ವಾದ ಮಾಡಿದೆ, ಅಣ್ಣ ಏನು ಕಷ್ಟ ಆಗುತ್ತೆ ಅಂತ. ಮಣಿಗಷ್ಟು ಅಂದರೆ ಅದನ್ನು ಸರ ಮಾಡೋಕ್ಕೆ ಎಕ್ಸ್ಟ್ರಾ ಎಲ್ಲ ಕೇಳಿದ್ರು. ಸೊ ನಾನು ಅಣ್ಣ ಗೊತ್ತಿದ್ದೆ ನಿಮ್ಮ ಹತ್ರ ಬರ್ತೀನಿ, ನಾನು ಬೇರೆಯವ್ರ ಹತ್ರ ಹೋಗಲ್ಲ ಅಂತೇಳಿ ವಾದ ಮಾಡಿ ಒಂದು 50 ರೂಪಾಯಿ ಏನೋ ಉಳಿಸ್ದೆ. ಸೊ ಅದು ಮಣಿಗೇ 400, ಥ್ರೆಡ್ಡು 50 ರೂಪಾಯಿ, ಅಂದರೆ ಹಿಂದೆ ದಾರ ಹಾಕ್ತೀವಲ್ಲ ಆ ಥರದ್ದು ತಂದು ಕೊಟ್ಟೆ. ಹಾಗೆ ಅವರಿಗೆ ಪೋಣಿಸೋಕ್ಕೆ 250 ಏನೋ ತೊಗೊಂಡ್ರು. ನನಗೇಕೋ ಜಾಸ್ತಿ ಆಯಿತು, ಬಟ್ ಫುಲ್ ಎಲ್ಲ ಕಡೆನೂ ರಶ್ ಇತ್ತು. ಅದಕ್ಕೆ ನಾನು ಸುಮ್ಮನಾದೆ. ಹಾಗೆ ಅಲ್ಲೊಂದು ಸರ ತೋರಿಸಿದ್ನಲ್ಲ, ಅದು ನಂಗೆ ಫುಲ್ ಇಷ್ಟ ಆಗ್ಬಿಡ್ತು. 700 ರೂಪಾಯಿ ಹೇಳಿದ್ರು. ಒಂಥರ ಚೆನ್ನಾಗೈತೆ, ಕ್ಯೂಟಾಗೈತೆ, ಕೃತುಗೆಲ್ಲ ಫ್ರ್ಯಾಕ್ಗೆ ಹಾಕ್ಬೋದು ಅಂತ ಅನ್ನಿಸ್ತು. ಬಟ್ ಅಮೌಂಟ್ ಇರಲಿಲ್ಲ, ಸುಮ್ಮನೆ ಅದೇ ದೊಡ್ಡ ಏನು ನೋಡೋದು ಬಿಡೋದು ನಮಗೆ ಆಗ್ತಾ ಇರಲಿಲ್ಲ. ಇದೇ ಥರ ನಾನು ಅದಕ್ಕೆ ನಿಂತಿದ್ದು ಹಾಗೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡೆ ಅಂಗಡಿಗಳ ಬಾಗಿಲಲ್ಲಿ. ಸೊ ಈ ಥರ ಬಂದಿದೆ. ಇವಾಗ ನಾನು ಮಧ್ಯಕ್ಕೆ 4 ಗುಂಡುಗಳನ್ನ ಹಾಕಿ ಅಂದೆ. ಸೊ ನಾನು ಲಾಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದು 20 ಗುಂಡಲ್ಲಿ, ಈಗ ಅಕ್ಕಂಗೆ ಮಾಡಿಸ್ತಾ ಇರೋದು 32 ಗುಂಡಲ್ಲಿ. ಯಾಕಂದರೆ ಅವರು ಸ್ವಲ್ಪ ಅಮೌಂಟ್ ಜಾಸ್ತಿ ಹಾಕಿದ್ರಲ್ಲ, ಅಮೌಂಟ್ಗೆ ಮ್ಯಾಚ್ ಮಾಡೋಣ ಅಂತ ಹೇಳಿ ಅವ್ರು ಕೊಟ್ಟಿರೋ ಅಮೌಂಟ್ಗೆ ಫುಲ್ ಆಗಬೇಕು ಅಂತ ಹೇಳಿ ತಗೋತಾ ಇದ್ದೆ. ನಿಮ್ಮನ್ನು ಹಾಕ್ತಿದ್ದಾರೆ. ಫೈನಲಿ ನನ್ನ ಸರ ಆಲ್ಮೋಸ್ಟು ರೆಡಿ ಆಯಿತು. ಒಂದು 20-25 ಮಿನಿಟ್ಸ್ ನಂತರ ಲಾಸ್ಟಲ್ಲಿ ಥ್ರೆಡ್ ಹಾಕ್ಕೊಟ್ರು. ನಾನು ಸರಿಯಾಗಿ ಬರುತ್ತಾ ಅಂತ ಹೇಳಿ ಹಾಕಿ ನೋಡ್ತಾ ಇದ್ದೆ. ಓಕೆ, ಚೆನ್ನಾಗಿ ಬಂದಿತ್ತು. ಬಟ್ ಸ್ಟಾರ್ಟಿಂಗ್ ಅಲ್ವಾ, ಅದು ಮಣಿ ಸ್ವಲ್ಪ ನೀಟಾಗಿ ಕೂರಲ್ಲ. ಸ್ವಲ್ಪ ಹಾಕ್ತಾ ಅದು ಒಂದು ಲೆವೆಲಾಗಿ ನೀಟಾಗಿ ಕೂರುತ್ತೆ. ಈ ಥರ ಬಂದಿದೆ ನಮ್ಮ ಅಕ್ಕಂದು ಸರ. ಅವರು ಹೆಸರೆಲ್ಲ ಹೇಳಬೇಡ ಅಂತ ಅಂದರು. ಅದಕ್ಕೋಸ್ಕರ ಅವ್ರ ಹೆಸರು ಹೇಳ್ತಾ ಇಲ್ಲ. ಬಟ್ ನನಗೆ ತುಂಬ ಬೇಕಾದವರು ನಮ್ಮ ಮುಂಡೂರವರು ಅಷ್ಟೇ. ನಾನು ಹೆಸರಂತೂ ಹೇಳೋಕ್ಕಾಗಲ್ಲ. ತೊಗೊಂಡೋಗಿ ಅವ್ರ ಕೈಲಿ ಒಪ್ಪಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ. ನೆಕ್ಸ್ಟು ಇವಾಗ ನಮ್ಮ ಅತ್ತಿಗೆದು ಮಾಡಿಸ್ತಾ ಇರೋದು ಗೈಸ್, ಇದಂತೂ ನನಗೆ ಸಖತ್ತಾಗಿ ಇಷ್ಟ ಆಯಿತು. ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಇದು ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಹೇಳಿ ನೀವು ನೋಡಬಹುದು. ಸಖತ್ತಾಗಂದರೆ ಸಖತ್ತಾಗಿ ಬಂದೈತೆ. ಲಾಸ್ಟಲ್ಲಿ ಆ ಅಣ್ಣನೇ ಫೋಟೋ ತೊಗೊಂಡ್ರು. ಬಿಕಾಸ್ ಇವಾಗ ಐಡಿಯಾ ಇರಲ್ಲ ಅಲ್ವಾ, ಗುಂಡು ತಗೊಬಂದವರಿಗೆ ಈ ಥರ ಅವರು ಫೋಟೋ ತೋರಿಸಿ ನೋಡಿ ಈ ಥರ ಇದೆ ನೋಡಿ, ಈ ಥರ ಮಾಡಿಸ್ಕೊತೀರಾ ಅಂತ ಅವ್ರು ಕೇಳ್ಬೋದಲ್ಲ. ಅದಕ್ಕೋಸ್ಕರ ಲಾಸ್ಟಲ್ಲಿ ಅವರೇ ಫೋಟೋ ತೊಗೊಂಡ್ರು. ನನಗಂತೂ ಫುಲ್ ಇಷ್ಟ ಆಯಿತು. ಬಟ್ ಅಮೌಂಟು ಕೂಡ ಹಾಗೆ ಆಗಿದೆ ನೋಡಿ. ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಇದಕ್ಕೆ ಎಷ್ಟು ಅಮೌಂಟ್ ಆಗಿದೆ ಅಂತ ಹೇಳಿದ್ರೆ
ನೀವು ಲಿಟರ್ಲಿ ಶಾಕ್ ಆಗ್ತೀರಾ. ಬಟ್ ನೀವು ಎಲ್ಲ ನೋಡಬೇಕು ಅಂತ ಹೇಳಿದ್ರೆ ಇವಾಗ ಇಲ್ಲಿ ಸೌಂಡು ಗಡಿಬಿಡಿಲೆಲ್ಲ ಮಾತಾಡೋಕ್ಕಾಗಲ್ಲ. ನಾವು ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀವಿ. ಲಾಸ್ಟಲ್ಲಿ ಥ್ರೆಡ್ ಹಾಕಿದ್ರು, ಬಟ್ ಥ್ರೆಡ್ ಹಾಕಿದ್ಮೇಲೆ ಅದು ನೀಟಾಗಿ ಕೂತ್ಕೋತಾ ಇಲ್ಲ ಅಂದರು. ಅದು ಯಾರೋ ಪಕ್ಕದ ಆಂಟಿ ಬಂದಿದ್ದರು. ಇದು ಕೃಷ್ಣ ತುಂಬ ಕ್ಯೂಟ್ ಆಗಿತ್ತು. ಇದು ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಅಂತೆ ಕೃಷ್ಣ. ಇಸ್ಕೊಂಡು ನೋಡಿದೆ, ಹಾಗೆ ವಿಡಿಯೋ ತೊಗೊಳ್ಳ ಅಂತ ಕೇಳಿದೆ, ತೊಗೊಳ್ಳಿ ಅಂದರು. ಇದು ಗಂಡ ಬೇರುಂಡ ಪೆಂಡೆಂಟ್ಗೆ 2000 ಕೊಟ್ರಂತೆ. ಅಂದರೆ ಮಾಮೂಲಿ ಗ್ಯಾರಂಟಿದು ಬರುತ್ತಲ್ಲ ಆ ಥರದ್ದು. ಸೊ ಅದನ್ನು ಮಾಡ್ಸೋಕ್ಕೆ 1800 ರೂಪಾಯಿ ಕೊಟ್ಟಿದ್ದಾರೆ ಆ ಸರ ಮಾಡ್ಸೋಕ್ಕೆ. ನನಗೇನೋ ಜಾಸ್ತಿ ಆಯಿತು, ಹತ್ತತ್ರ 4000 ಆಯಿತು. ಅದಕ್ಕೆ ನೀವು ಸಿಲ್ವರೇ ತೊಗೋಬೋದಲ್ಲ ಅಂದರೆ ಸಿಲ್ವರು ಬಣ್ಣ ಹೋಗುತ್ತೆ, ಕೃಷ್ಣಂದು ಬಣ್ಣ ಹೋಗಿತ್ತು, ಮತ್ತೆ ಅದನ್ನು ಸಿಲ್ವರ್ಗೆ ಗೋಲ್ಡ್ ಪ್ಲೇಟೆಡ್ ಹಾಕಿಸ್ಕೊಬಂದು ಅಂದರು. ಸರಿ ನಿಮ್ಮ ಇಷ್ಟ ಅಂದ್ಕೊಂಡು ಅಲ್ಲಿಂದ ಹೊರಟು ಆಟೋ ಮಾಡ್ಕೊಂಡ್ಬಂದು ಮೆಜೆಸ್ಟಿಕ್ಕಲ್ಲಿ ಕಾಫಿ ಕುಡ್ದು, ಸೊ ಮೆಜೆಸ್ಟಿಕ್ಕಿಂದ ಮತ್ತೆ ನಾವು ಬಸ್ ಹತ್ತಿದೋ ಜಾಲಹಳ್ಳಿ ಕ್ರಾಸ್ಗೆ. ನೋಡ್ತಾ ಇರ್ಬೋದು ಸಿಗ್ನಲಲ್ಲಿ ಎಷ್ಟು ಟ್ರಾಫಿಕ್ ಕಾಣ್ತಾ ಇದೆ ನಿಮಗೆ ಅಂತ ಹೇಳಿ. ಸೊ ಚಿಕ್ಕಪೇಟೆಲೆ ಆಲ್ಮೋಸ್ಟ್ 5 ಗಂಟೆ ಆಗೋಗಿತ್ತು. ಕೃತುಂಗೊಂದು ತಲೆಗೆ ಹಾಕೊಳ್ಳೋದು ಪುಯ್ ಅಂತಾರಲ್ಲ ಅದನ್ನೊಂದು ಎತ್ಕೊಂಡೆ, ಬಿಕಾಸ್ ಅವಳು ಬೇಕಮ್ಮ ಅಂತ ಕೇಳ್ತಾ ಇದ್ಲು, ಅದಕ್ಕೋಸ್ಕರ ಅದೊಂದು ತೊಗೊಂಡೆ. ಇನ್ನೇನು ಶಾಪಿಂಗ್ ಮಾಡೋಕ್ಕಾಗಲೇ ಇಲ್ಲ ನಾವು ಹಿಡ್ಕೊಂಡು, ಯಾಕಂದರೆ ಡೈರೆಕ್ಟ್ ಬಸ್ ಸಿಕ್ಕಿರಲಿಲ್ಲ ಮೆಜೆಸ್ಟಿಕ್ಕಿಂದ, ಅದಕ್ಕೆ ಜಾಲಹಳ್ಳಿಗೆ ಹತ್ತಿದ್ದು. ಇವಾಗ ಜಾಲಹಳ್ಳಿ ಕ್ರಾಸಿಂದ ಚಿಕ್ಕಬಿದ್ರಕಲ್ಲು ನೆಲಮಂಗಲ ಬಸ್ ಹತ್ತಬೇಕು. ಫ್ರೆಂಡ್ಸ್, ನಾವು ಇಲ್ಲಿ ಜಾಲಹಳ್ಳಿ ಕ್ರಾಸಲ್ಲಿ ಇಲ್ಲಿ ಸಿಗ್ನಲ್ ಹತ್ರ ಒಂದು ಬೇಕ್ರಿ ಇದೆ, ಅಲ್ಲಿಗೆ ಬಂದಿದ್ದೀವಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ. ನಮ್ಮ ಅತ್ತಿಗೆ ನಮಗೆ ಕೊಡಿಸ್ತಾ ಇದ್ದಾರೆ ಸ್ನ್ಯಾಕ್ಸು. ಮಧ್ಯಾಹ್ನ ಊಟನೂ ಕೂಡ ಅವರೇ ಕೊಡಿಸಿದ್ದು. ಹಾಗೆ ಇವಾಗ ನಮ್ಮದು ಏನಿದೆ ಎಕ್ಸ್ಪೆನ್ಸಸ್ ಎಲ್ಲ ನಮ್ಮ ಅತ್ತಿಗೆ ನೋಡ್ಕೊತಾ ಇದ್ದಾರೆ. ನಾವು ನೂಡಲ್ಸ್ ತೊಗೊಂಡೆ, ನಮ್ಮ ಅತ್ತಿಗೆಯವರು ಗೋಬಿ ಮಂಚೂರಿ, ನಮ್ಮ ದೊಡ್ಡಮ್ಮ ದಹಿ ಪುರಿ, ಎಲ್ಲ ಸ್ಪಾನ್ಸರ್ ಮಾಡ್ತಿರೋದು ಇವರೇ. ಆ ಸೌಂಡ್ಗೆ ಕಾಪಿ ರೈಟ್ ಬಂದ್ಬಿಟ್ರೆ ಕಷ್ಟ, ಆಮೇಲಿಂದ ಮಾತಾಡಿವ್ರಿ. ಫಸ್ಟ್ ಹೋಗ್ತಿದ್ದಂಗೆ ಈರುಳ್ಳಿ ಮತ್ತು ಸೌತೆಕಾಯಿ ಕೊಟ್ಟರು, ಹಾಗೆ ಲೋಟ ತಂದು ಕೊಟ್ಟರು. ನಾನೊಂದು ಲೋಟ ನೀರು ಕುಡಿದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಅತ್ತಿಗೆ ಹೋಗ್ಬಿಟ್ಟು ಕೆಳಗಡೆ ನಮ್ಮ ದೊಡ್ಡಮ್ಮನ ಕರ್ಕೊಬಂದರು. ದಹಿ ಪುರಿ ತಿಂದಾಗಿತ್ತಂತೆ. ಗೋಬಿ ತಿನ್ನು ಅಂದರು. ಗೋಬಿ ಒಂದೆರಡು ಟೇಸ್ಟ್ ನೋಡಿದೆ, ಅಷ್ಟರಲ್ಲಿ ನನ್ನ ನೂಡಲ್ಸ್ ಕೂಡ ಬಂತು. ಸೊ ಅಮೌಂಟ್ ಅಂತೂ ಹೆವಿ ಜಾಸ್ತಿ, ಬಟ್ ಕ್ವಾಂಟಿಟಿನೂ ಕೂಡ ಕಡಿಮೆ ಕೊಟ್ಟಿದ್ದರು. ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು, ಬಟ್ ಕ್ವಾಂಟಿಟಿ ತುಂಬ ಕಡಿಮೆ ಕೊಟ್ಟಿದ್ದರು. ನಾವು ರೋಡ್ ಸೈಡಲ್ಲಿ ತಿಂದರೆ ಹೊಟ್ಟೆ ತುಂಬಷ್ಟು ನೂಡಲ್ಸ್ ಕೊಡ್ತಾರೆ, ಇಲ್ಲಿ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದರು, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ದುಡ್ಡು ಹಾಗೆ ಇರುತ್ತೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಸೊ ನನಗೂ ಹಸಿವಾಗ್ತಾ ಇತ್ತು, ಮತ್ತು ತಲೆನೋವು ಅಂತೀರಾ, ನನಗೆ ತಲೆನೋವು ಮುಂಚೆನೇ ತಡೆಯೋಕ್ಕಾಗಲ್ಲ, ಮೈಗ್ರೇನ್ ಥರ ಫುಲ್ಲು ತಲೆನೋವು. ಯಪ್ಪ, ನನಗೆ ಮನೆಗೆ ಹೋಗಿ ಮಲ್ಕೊಂಬಿಟ್ರೆ ಸಾಕು ಅನ್ನಿಸ್ತಾ ಇತ್ತು. ನೂಡಲ್ಸ್ ತಿನ್ಕೊಂಡು ನಾವು ಹೊರಟು ಆಟೋ ಮಾಡಿಕೊಂಡು ಬಂದೆ ತಲೆನೋವು ಮಾತ್ರೆ ತೊಗೊಳಕ್ಕೆ ಅಂತ. ಸೊ ರ್ಯಾಪಿಡೋ ಬುಕ್ ಆಗಲಿಲ್ಲ, ಅದಕ್ಕೇ ಬಾಡಿಗೆಗೆ ಮಾಡ್ಕೊಂಡ್ಬಂದು. ಇವರು ಏನು ಬುಕ್ ಆಗಿದೆ ಅದಕ್ಕಿಂತನೂ ಎಕ್ಸ್ಟ್ರಾ ಕೊಡಿ ಅಂದರು. ನಾವು ಕೊಡೋಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಅದಾದಮೇಲೆ ಮತ್ತೆ ಮಾಮೂಲಿ ಬಾಡಿಗೆಗೆ ಬರ್ತಾರಲ್ಲ, ಸೊ ಅವ್ರನ್ನೇ ಆಟೋ ಬಾಡಿಗೆಗೆ ಮಾಡ್ಕೊಂಡ್ಬಂದು ಜಾಲಹಳ್ಳಿಯಿಂದ. ಸೊ ನಮ್ಮ ಏರಿಯಾಗೆ 150 ಮಾತ್ರೆ ತೊಗೊಂಡು ಆಟೋ ಹತ್ತಕ್ಕೆ ಹೋಯ್ತದೆ. ಅಷ್ಟು ಪುದೀನ ಸೊಪ್ಪು ತಗೊಬಾ ಅಂದರು, ಯಾಕಂದರೆ ಇವಾಗ ಹೋಗಿ ನಾವು ಬಿರಿಯಾನಿ ಮಾಡ್ಕೊಂಡು ತಿನ್ನಬೇಕು. ಅದಕ್ಕೆ ಇವಾಗ ಪುದೀನ ಸೊಪ್ಪು ತಗೊಳ್ಳೋಣ ಅಂತ ಬಂದೆ. 10 ರೂಪಾಯಿಗೆ ಪುದೀನ ಸೊಪ್ಪು ಕೊಡಿ. 10 ರೂಪಾಯಿ ಪುದೀನ ಸೊಪ್ಪು ತೊಗೊಂಡು ಇವಾಗ ಆಟೋ ಹತ್ಕೊಂಡು ಮನೆ ಅಷ್ಟೇ. ಆಂಟಿ ಚೆನ್ನಾಗಿರೋದು ಕೊಡಿ ಆಂಟಿ. ನೋಡಪ್ಪ ಇಲ್ಲೋಡ. ನೆಕ್ಸ್ಟ್ ಟೊಮೊಟೊ ತೊಗೊಳಕ್ಕೆ ಬಂದು, ಬಿರಿಯಾನಿಗೆ ಟೊಮೊಟೊನೂ ಇಲ್ವಂತೆ. ಕೆಜಿ 80 ರೂಪಾಯಿ ಐತೆ. ಅರ್ಧ ಕೆಜಿ ಕೊಡಿ ಸರ್. ಹಾಕ್ಸಿದ್ದೀನಲ್ಲ ಅದು 200 ರೂಪಾಯಿ ಒಂದು, ಅಂದರೆ ಒಂದು ಮಣಿಸರ 200 ರೂಪಾಯಿ. ಅದು ಪ್ಯೂರ್ ಅಲ್ಲ, ಇದು ಫುಲ್ ಪ್ಯೂರ್. ಓಹೋ, ಆಮೇಲೆ 25,000 ಕೊಟ್ಮೇಲೆ ಬಾಕಿದ್ ನೀನೇನು ಹಾಕೋತೀಯಾ? ಫ್ರೆಂಡ್ಸ್ ನೋಡಿ, ಇದು ತೋರಿಸು, ನಮ್ಮ ವಿಡಿಯೋಗೆ ತೋರಿಸು. ಇದು ನಮ್ಮ ಅದಕ್ಕೆದು ಸರ ಇಲ್ಲ ಹಿಡ್ದೋಡಮ್ಮ, ಚಿನ್ನದಂತೂ ಮಾಡಿಸ್ಕೊಳಕ್ಕ. ಇದೇನು ಚಿನ್ನದಲ್ವ, ನೀಟಾಗಿ ಹಿಡ್ದೋಡಮ್ಮ. ಇದಕ್ಕೆ ಎಷ್ಟು ದುಡ್ಡಾಗಿದೆ ಅಂದರೆ ಎಲ್ಲರೂ ಶಾಕ್ ಆಗ್ತೀರಾ. ಇದಕ್ಕೆ ಟೋಟಲಿ ನೀನು ಚೆನ್ನಾಗಿರ್ತೀವಿ ಬಿಡೋ ಏನಾರ ಅಲ್ಲಿ. ಇನ್ನು ಹೆಂಗಿರೋದು ನೋಡಿ, ಈ ಥರ ಇದೆ. ಟೋಟಲಿ 24,000 ಆಯಿತು. ಇದು ಬೆಳ್ಳಿದು 2,000 ಆಯಿತು. ಇದು ಲಾಕು ಮಾಮೂಲಿ ಎಷ್ಟು, ಇದೊಂದಕ್ಕೆ 2,500 ಏನೋ ಇದೊಂದಕ್ಕೆ. ಸೊ ಇದೆಲ್ಲ ಒಂದೊಂದು. ಇದಕ್ಕೆ 280 ರೂಪಾಯಿ ಒಂದಕ್ಕೆ, ಇದಕ್ಕೆ 600 ರೂಪಾಯಿ ಒಂದಕ್ಕೆ, ಇದಕ್ಕೆ 2,500 ಎಷ್ಟು ಟೋಟಲ್ಲು. ಇದು ಪ್ಯೂರು ಹವಳ. ಇದು
4 ಎಳೆಗೆ 4,000 ಆಯಿತು. ಟೋಟಲ್ ಬಂದು 21,000 ಗೋಲ್ಡು ಮತ್ತು ಇದು ಹವಳದಿಂದ. ಅಂದರೆ ಎಕ್ಸ್ಟ್ರಾ ಇದು 2,000, ಎಕ್ಸ್ಟ್ರಾ ಪೋಣಿಸೋರಿಗೆ 350 ಏನೋ ಕೊಟ್ಟು, 350 400 ಏನೋ ಕೊಟ್ಟು. ಸೊ ಟೋಟಲು 24,000 ಆಯಿತು. ಇದು ನಮ್ಮ ಅಕ್ಕ ಒಬ್ಬರು ಹೇಳಿದರು ತರೋಕ್ಕೆ ಅಂತ ಹೇಳಿದ್ನಲ್ಲ, ನಾನು ಲಾಸ್ಟ್ ಟೈಮು ಇದೇ ಥರ ಗ್ರೀನ್ ಹರಳಲ್ಲಿ ಮಾಡಿಸ್ಕೊಂಡಿದ್ದೆ. ನಂದು ಹತ್ತತ್ರ ಒಂದು 6,500-7,000 ಅಷ್ಟು ಆಗಿತ್ತು. ಒಂದು 6,500 ಮೇಲೆ ಒಟ್ಟಿಗೆ 7,000 ಒಳಗಡೆ ಆಗಿತ್ತು. ಇವಕ್ಕೊಂದು ₹100 ಕಡಿಮೆ 10,000 ಆಗಿದೆ. ನಾನು ತೊಗೊಂಡಾಗ 22 ಗುಂಡು ತೊಗೊಂಡಿದ್ದೆ. ಇವಾಗ ಅಕ್ಕಂಗೆ 32 ಗುಂಡು ತೊಗೊಂಡಿದ್ದೀನಿ. 32 ಗುಂಡಿಗೆ ಅಲ್ಲೇ ಆಗೋಯಿತು 19,000 ಅಂತೀನಿ. ಗುಂಡಿಗೇನೆ ₹9,200 ಆಯಿತು. ಹಾಗೆ ಇದು ಮಣಿಗೆ ಎಕ್ಸ್ಟ್ರಾ 450 ಮತ್ತು ಥ್ರೆಡ್ ಎಲ್ಲ ಸೇರಿಸಿ 500 ಆಯಿತು. ಹಾಗೆ ಅವರಿಗೆ ಪೋಣಿಸೋರ್ಗೊಂದು 250 ಏನೋ ಆಯಿತು. ಒಂದು ₹100 ಕಡಿಮೆ 10,000 ಆಯಿತು ಗೈಸ್. ಇದಕ್ಕೆ ನೋಡಿ ಈ ಥರ ಇದೆ. ಇದಕ್ಕೆಲ್ಲ ಸಿಂಗಲ್ ಬೀಡ್ಸ್ ಹಾಕಿದ್ದೀನಿ. ಇಲ್ಲಿ ಮಧ್ಯಕ್ಕೆ ಮಾತ್ರ 4 ಬೀಡ್ಸು, ಅಂದರೆ ಈ ಕಡೆಗೆ 4 ಈ ಕಡೆಗೆ 4 ಹಾಕ್ಸಿದ್ದೀನಿ ಮಧ್ಯಕ್ಕೆ. ನಾನು ಲಾಸ್ಟ್ ಟೈಮ್ ಏನು ಮಾಡಿಸ್ಕೊಂಡಿದ್ದೆ ಅದೇ ಡಿಸೈನಲ್ಲೇ ಸೇಮು ನನಗೆ ಗ್ರೀನ್ ಕಲರ್ ಹರಳೇ ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಅದನ್ನು ಹಾಕ್ಸಿದ್ದೀನಿ. ಇವಾಗ ಮುಂಡೂರು ತೊಗೊಂಡೋದ್ಮೇಲೆ ಅವ್ರ ಅಕ್ಕನ ಕೈಲಿ ಅಥವಾ ಅವಕ್ಕ ಅವ್ರ ಮನೆಯವ್ರ ಅಮ್ಮನ ಕೈಲಿ, ಅಕ್ಕ ಇಲ್ಲ ಅಂದರೆ ಅವ್ರ ಅಮ್ಮನ ಕೈಲಿ ಕೊಟ್ಟರೆ ಸೊ ನನ್ನ ಕೆಲಸ ಮುಗಿಯುತ್ತೆ. ನಾವು ನಮ್ಮ ಅದಕ್ಕೆ ಇಬ್ಬರು ಸೇರಿಕೊಂಡು ಎಗ್ ಬಿರಿಯಾನಿ ಮಾಡಿದು. ಇವಾಗ ನನ್ನ ತಂಗಿ ಎಲ್ರಿಗೂ ಹಾಕ್ಕೊಡ್ತಾ ಇದ್ದಾಳೆ. ಅದೇ ಮೊಟ್ಟೆ ಎತ್ತಿಟ್ಟಿದ್ದಾಳೆ ಫಸ್ಟು, ಆಮೇಲಿಂದ ಒಬ್ಬೊಬ್ರಿಗೆ ಹಾಕ್ಕೊಡೋಕ್ಕೆ ಅಂತ. ಫ್ರೆಂಡ್ಸ್, ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಕೊಂಡು, ಬಟ್ ನಮ್ಮ ಅದಕ್ಕೆ ಅಲ್ಲಿ 2 ಅಂಗಡಿ ಕೇಳಿದ್ದಾರೆ. 2 ಅಂಗಡಿಲೂ ಚಿಕನ್ ಖಾಲಿಯಾಗಿಬಿಟ್ಟಿದೆ. ಮೋಸ್ಟ್ಲಿ ನಾವು ಅವತ್ತು ಚಿಕನ್ ತಿನ್ನೋದು ನಮ್ಮ ಮನೇಲಿ ಬರೆದಿರಲಿಲ್ವೇನೋ. ಹಾಗಾಗಿ ಚಿಕನ್ ಬಿರಿಯಾನಿ ಹೋಗಿ ಎಗ್ ಬಿರಿಯಾನಿ ಆಯಿತು. ನಾನೆಲ್ಲನೂ ಹಚ್ಕೊಟ್ಟೆ. ನಮ್ಮ ಅದಕ್ಕೆ ಎಲ್ಲನೂ ಒಗ್ಗರಣೆಗೆ ಹಾಕಿ ಎಗ್ ಬಿರಿಯಾನಿ ಮಾಡಿದ್ರು. ಹಾಗೆ ನಮ್ಮ ಪ್ರವೀಣಣಿಯನ್ನು ತಿಂತೈತೆ, ತಗೊಬಂದು ಕೊಟ್ಟೆ. ಹಾಗೆ ನಮ್ಮ ಪುಟ್ಟಣ್ಣಂಗೂ ಕೂಡ ಅವರು ಹಾಕ್ಕೊಡ್ತಾ ಇದ್ದಾರೆ. ದೊಡ್ಡಮ್ಮನೂ ಕೂಡ ಹಾಕ್ಕೊಂಡು ತಿಂತಾಯಿತ್ತು. ನಾನು ಚಾಂದನು ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ ಇವಾಗ ಹಾಲಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ಬಿಗ್ ಬಾಸ್ ನೋಡ್ಕೊಂಡು ತಿನ್ನೋಣ ಅಂತೇಳಿ ಬಂದು, ನನಗಂತೂ ಅಷ್ಟರಲ್ಲಿ ನಿದ್ದೆ ಅಂತೂ ಬಂದಿದ್ದು. ಕರೆಕ್ಟಾಗಿ ಬಿಗ್ ಬಾಸ್ನೂ ನೋಡಿಲ್ಲ, ಮಲ್ಕೊಬಿಟ್ಟೆ. ನಾನು ನೆಕ್ಸ್ಟ್ ಡೇ ಆಲ್ಮೋಸ್ಟ್ 1:30 ಆಗಿದೆ. ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಫುಲ್ಲು ತಲೆನೋವು ಅಂದರೆ ತಲೆನೋವು ಆಯಿತಾ, ಟ್ಯಾಬ್ಲೆಟ್ ಕುಡ್ಕೊಂಡು ಹೆಂಗೋ ಒದ್ದಾಡಿ ಆಗ್ತಾನೇ ಇರಲಿಲ್ಲ. ಆ್ಯಂಡ್ ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅದು ಎಗ್ ಬಿರಿಯಾನಿ ತಿಂದು ಸ್ವಲ್ಪ ಬಿಗ್ ಬಾಸ್ ನೋಡ್ತಾನೆ ಮಲ್ಕೊಬಿಟ್ಟಿದ್ದೀನಿ. ಹೆಂಗೆ ಮಲ್ಕೊಂಡೆ ಏನೋ ಅಂತ ನೋಡಿಲ್ಲ, ಫೋನೂ ನೋಡಿಲ್ಲ. ನಂಗೆ ಹೆಂಗೆ ಗೊತ್ತಾ, ತಲೆನೋವು ಬಂದುಬಿಟ್ರೆ ಹೋಗತ್ತಾಗಿ ನನಗೆ ವೀಡಿಯೋನೂ ಬೇಡ, ಏನೂ ಬೇಡ, ನನಗೆ ತಲೆನೋವು ಕಡಿಮೆ ಆಗಿಬಿಟ್ರೆ ಸಾಕು ಅನ್ನಂಗೆ ಆಗೋಗ್ಬಿಡುತ್ತೆ. ಈ ಸೊಂಟ ನೋವು, ಕಾಲು ನೋವು ಬೇಕಾದರೆ ತೊಡಿತೀನಿ, ತಲೆನೋವು 5 ನಿಮಿಷ ನಂಗೆ ತಡೆಯೋಕ್ಕಾಗೋದಿಲ್ಲ. ಹಾಗಾಗಿ ವ್ಲಾಗ ನಾನು ಎಣ್ಣೆ ಮಾಡಲಿಲ್ಲ. ಇವಾಗ ಏನು ಮಾಡಬೇಕು. ಆ್ಯಂಡ್ ನೋಡಿದ್ರಲ್ಲ, ನಾವೇನೇ ಅದೊಂದು ಅಂಗಡಿಗೆ ಅವರು 21,500, ನಾನು 9,200, ಎಲ್ಲ ಸೇರಿ ಒಂದು 30,000, 31,500 ನಾವೇ ಬಿಲ್ ಮಾಡ್ದು. ಅದೆಲ್ಲ ಸೇರಿದ್ರೆ ಅದೊಂದು 24, ಇದೊಂದು 10 ಅಂದರೆ ಟೋಟಲಿ 35,000 ಆಯಿತು. ಈಗ ತಗೊಂಡೋಗಿ ನಾನೀಗ ಹುಷಾರಾಗಿ ತೊಗೊಂಡು ಹೋಗಬೇಕು. ಯಾಕಂದರೆ ನಂದು 2 ಸರ, ಅಕ್ಕಂದು ಇವಾಗ ಮಾಡಿಸ್ಕೊಬಂದಲ್ಲ ಅದೊಂದು ಸರ, ಮತ್ತು ಒಂದು ರಿಂಗು, ಒಟ್ಟಿಗೆ 4 ಐಟಮ್ ಆಗಿದೆ ಗೋಲ್ಡ್ದು. ಅದನ್ನ ನಾನು ನೀಟಾಗಿ ಮನೆಗೆ ತಗೊಂಡೋಗಿ ಬೀರಲ್ಲಿ ಇಟ್ಬಿಟ್ರೆ ಸಮಾಧಾನ ಗೈಸ್. ಅಲ್ಲಿ ತನಕನೇ ಎದೆ ಹೊಡ್ಕೊತಾ ಇರುತ್ತೆ ಡಬ್ಬ ಅಂತ. ಬಿಕಾಸ್ ಎಲ್ಲಿ ಯಾರು ಬಂದು ಬ್ಯಾಗ್ ಎತ್ಕೊಂಡು ಹೋಯ್ತಾರೋ, ಬ್ಯಾಗಲ್ಲಿ ಏನು ಕೈ ಎತ್ಕೊಂಡು ಹೋಯ್ತಾರೋ ಅನ್ನೋದೇ ಭಯ ಇದ್ದೇ ಇರುತ್ತೆ. ಸೊ ನಿಮಗೂ ಸರ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಅದಕ್ಕೆ ಸರ ಅಂತೂ ಮಸ್ತಾಗೈತೆ, ಹಾಕೊಂಡ್ರಂತೂ ಸಖತ್ತಾಗೈತೆ. ಆ್ಯಂಡ್ ಅವರು ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ನಾನೆಲ್ಲ ಹಚ್ಚಿಟ್ಟೆ. ಅವರು ಬಿರಿಯಾನಿ ಮಾಡೋಕ್ಕೆ ನಿಂತ್ಕೊಂಡ್ರು. ನನಗೆ ತಲೆನೋವು, ನಾನು ಊಟ ಮಾಡ್ಬಿಟ್ಟು ಮಲ್ಕೊಬಿಟ್ಟೆ. ಅವರು ನಾನು ಜೊತೇಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಅವ್ರು ಕತ್ತಿಗೆ ಎಲ್ಲ ಹಾಕಿದ್ರು, ಬಟ್ ನಂಗೆ ಆಗ್ತಾನೆ ಇರಲಿಲ್ವಲ್ಲ, ಅಟ್ಲೀಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೂ ಆಗಲಿಲ್ಲ. ನೋಡೋಣ ನೆಕ್ಸ್ಟ್ ಡೇ ವ್ಲಾಗಲ್ಲಿ ಅವ್ರ ಹತ್ರ ಕತ್ತಿಗೆ ಎಲ್ಲ ಹಾಕಿಸಿ, ಸೊ ಕತ್ತಿಗೆ ಹಾಕ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ಅವರು ನಮ್ಮ ಅಣ್ಣನ ಶಾಪ್ಗೆ ಹೋದರು, ಇನ್ನು ಈವ್ನಿಂಗ್ ಬರ್ತಾರೆ. ಸೊ ಆವಾಗ ಇನ್ನೊಂದು ಸಲ ಬೇಕು ಅಂತ ಹೇಳಿದ್ರೆ ಕತ್ತಿಗೆ ಹಾಕ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೆನ್ನೆ ನಾನು ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ವಲ್ಲ, ಏನು ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ. ಬಟ್ ಅದಕ್ಕೆ ಪ್ರೈಸ್ ಬಂದು 24,000 ನಮ್ಮ ಅದಕ್ಕೆ ಅಕ್ಕಂದಕ್ಕೆ ಇದಕ್ಕೆ ಬಂದು 10,000 ಆಯಿತು ಟೋಟಲ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗ್ ಸಿಗೋಣ, ಓಕೆನಾ? ಅಲ್ಲಿ ತನಕ ಬಾಯ್.